ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿದ ಪ್ರಕರಣಕ್ಕೆ ಟ್ವಿಸ್ಟ್. ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದ ಮಹಿಳೆಯಿಂದ ಈ ಕೃತ್ಯ ನಡೆದಿದೆ. ದೇವಸ್ಥಾನಕ್ಕೆ ಮುಖ ಮುಚ್ಚಿಕೊಂಡು ಆ ಮಹಿಳೆ ಎಂಟ್ರಿಯನ್ನ ಕೊಟ್ಟಿದ್ಲು. ಚಪ್ಪಲಿ ಧರಿಸಿಕೊಂಡೇ ಅಪರಿಚಿತ ಮಹಿಳೆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ್ಲು. ಕಾಲಲ್ಲಿದ್ದ ಚಪ್ಪಲಿಯನ್ನೇ ಹಾರ ಮಾಡಿ ಹಾಕಿದ್ದಾಳೆ ಈ ಮಹಿಳೆ. ಹಾಗಿದ್ರೆ ಯಾರು ಈ ಮಹಿಳೆ? ಯಾಕೆ ಈ ರೀತಿ ಕೃತ್ಯವನ್ನ ಎಸಗಿದ್ಲು? ಇದೆಲ್ಲದರ ಬಗ್ಗೆಯೂ ಕೂಡ ಉತ್ತರ ಸಿಗಬೇಕಿದೆ. ಇದುವರೆಗೂ ಕೂಡ ಒಂದಷ್ಟು ಚರ್ಚೆಗಳಾಗಿತ್ತು, ಪ್ರತಿಭಟನೆ ಕೂಡ ನಡೀತು. ಎಸ್ಪಿ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಪಡೆದರು. ಇದೀಗ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ ನಂತರದಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ದೃಶ್ಯಗಳು ಲಭ್ಯವಾಗಿದೆ. ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಯಾರೋ ಕಿಡಿಗೇಡಿಗಳು ಈ ರೀತಿಯ ಕೃತ್ಯವನ್ನ ಮಾಡಿರಬಹುದು, ಗುಂಪು ಕಟ್ಕೊಂಡು ಬಂದು ಮಾಡಿರ್ತಾರಾ ಅಥವಾ ಒಬ್ಬರೇ ಬಂದು ಮಾಡಿರ್ತಾರಾ ಅನ್ನೋದು ಕನ್ಫರ್ಮ್ ಇರಲಿಲ್ಲ. ಆದರೆ ಈ ಒಂದು ವಿಜುವಲ್ಸ್ ಅನ್ನ ನೋಡಿದಾಗ, ಸಿಸಿಟಿವಿ ದೃಶ್ಯಗಳನ್ನ ನೋಡಿದಾಗ ಈ ಕೃತ್ಯ ಎಸಗಿದ್ದು ಓರ್ವ ಮಹಿಳೆ ಅನ್ನೋದು ಕನ್ಫರ್ಮ್ ಆಗಿದೆ. ಗಮನಿಸ್ತಾ ಇದ್ದೀರಿ, ಮುಖ ಮುಚ್ಚಿಕೊಂಡು ಆಕೆ ಎಂಟ್ರಿಯನ್ನ ಕೊಡ್ತಾ ಇರುವಂತಹ ದೃಶ್ಯ. ವರಸಿದ್ಧಿ ವಿನಾಯಕನ ದೇವಸ್ಥಾನದ ಒಳಗಡೆ ಆಕೆ ಎಂಟ್ರಿಯನ್ನ ಕೊಡ್ತಿದ್ದಾಳೆ. ಕಾಲ್ಗೆ ಚಪ್ಪಲಿಯನ್ನ ಹಾಕೊಂಡು ಬಂದಿದ್ಲು. ಅದೇ ಚಪ್ಪಲಿಯನ್ನ ತೆಗೆದು ಆ ಎರಡೂ ಚಪ್ಪಲಿಗಳಿಗೂ ಕೂಡ ಹಗ್ಗವನ್ನ ಕಟ್ಟಿ ನಂತರದಲ್ಲಿ ಗಣೇಶನ ಮೂರ್ತಿಗೆ ಆ ಒಂದು ಹಾರವನ್ನ ಹಾಕ್ತಾಳೆ. ಚಪ್ಪಲಿ ಹಾರವನ್ನ ಹಾಕಿ ಅಲ್ಲಿಂದ ಕಾಲ್ ಕಿತ್ತಿದ್ದಾಳೆ. ಆದರೆ ಈ ಮಹಿಳೆ ಯಾರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆಕೆಯ ಪತ್ತೆ ಕಾರ್ಯವನ್ನ ಕೂಡ ಪೊಲೀಸರು ಶುರು ಮಾಡಿದ್ದಾರೆ. ಈಕೆನೇ ಮಾಡಿದ್ದ ಅಥವಾ ಈಕೆಯ ಹಿಂದೆ ಯಾರಾದರೂ ಇದ್ದಾರಾ, ಹೇಳಿಸಿ ಮಾಡಿಸಿದ್ದ, ಇದೆಲ್ಲದರ ಬಗ್ಗೆಯೂ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ, ಸ್ಪಷ್ಟತೆ ಸಿಕ್ಕಿಲ್ಲ. ಕಾದು ನೋಡಬೇಕಿದೆ. ಪೊಲೀಸರ ತನಿಖೆಯ ನಂತರ ಈಕೆಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕುತ್ತೆ. ಯಾವ ಕಾರಣಕ್ಕೋಸ್ಕರ ಈಕೆ ದೇವರ ಮೇಲೆ ಈ ರೀತಿಯ ಕೋಪ ತೋರಿಸಿದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ವಿವರಣೆ ಸಿಗಲಿದೆ. ಗಣೇಶ ಮೂರ್ತಿಗೆ ಅವಮಾನ, ಭಕ್ತರಿಂದ ಪ್ರತಿಭಟನೆ. ಬೇಲೂರು ಪುರಸಭೆ ಆವರಣದ ವಿದ್ಯಾಗಣಪತಿ ದೇವಸ್ಥಾನ ಸ್ಥಳದಲ್ಲೇ ಭಜನೆಯ ಮೂಲಕ ಧರಣಿ ಕೂತ ಭಕ್ತರು. ನೂರಾರು ಭಕ್ತರಿಂದ ದೇಗುಲದ ಆವರಣದಲ್ಲೇ ಭೋಜನ. ಆರೋಪಿ ಪತ್ತೆಯಾಗುವವರೆಗೂ ಕೂಡ ನಾವು ಧರಣಿಯನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿ ಪ್ರತಿಭಟನಾ ನಿರತರು ಎಚ್ಚರಿಕೆಯನ್ನ ಕೊಟ್ಟು ಹೋರಾಟವನ್ನ ಮುಂದುವರೆಸಿದ್ದಾರೆ. ಬೇಲೂರಿನಲ್ಲಿ ಗಣೇಶನ ಮೂರ್ತಿಗೆ ಅಪಮಾನ ಕೇಸ್. ಘಟನಾ ಸ್ಥಳದಲ್ಲಿ ಶ್ವಾನದಳದಿಂದ ಪರಿಶೀಲನೆ. ಆರೋಪಿ ಪತ್ತೆ ಸಂಬಂಧ ಶ್ವಾನದಳದಿಂದ ಪರಿಶೀಲನೆ. ಈಗಾಗಲೇ ಸಿಸಿಟಿವಿಯಲ್ಲಿ ಆರೋಪಿಯ ಸುಳಿವು ಪತ್ತೆಯಾಗಿದೆ. ಆಕೆಯ ಗುರುತನ್ನ ಪತ್ತೆ ಹಚ್ಚುವ ಸಂಬಂಧ ಶ್ವಾನದಳದಿಂದಲೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಗಮನಿಸ್ತಾ ಇದ್ದೀರಿ, ಆಕೆ ಇದೇ ಊರಿಗೆ ಸಂಬಂಧಪಟ್ಟವಳ ಅಥವಾ ಸ್ಥಳೀಯ ನಿವಾಸಿಯ, ಹೊರಗಡೆಯಿಂದ ಬಂದವಳ, ಇದೆಲ್ಲದರ ಬಗ್ಗೆಯೂ ಕೂಡ ಉತ್ತರ ಸಿಗಬೇಕು ಅಂದರೆ ಪೊಲೀಸರಿಂದ ತನಿಖೆ ಚುರುಕುಗೊಂಡು ಆಕೆಯ ಪತ್ತೆ ಕಾರ್ಯ ಆಗಬೇಕಿದೆ. ಗಮನಿಸ್ತಾ ಇದ್ದೀರಿ, ಸ್ಥಳದಲ್ಲಿ ಶ್ವಾನದಳ ಹಾಗೆಯೇ ಪೊಲೀಸರು ಕೂಡ ಬಂದಿದ್ದಾರೆ. ಸುತ್ತಮುತ್ತ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡಲಾಗಿದೆ. ಅದರಲ್ಲಿ ಈಕೆಯ ಸುಳಿವು ಕೂಡ ಪತ್ತೆಯಾಗಿದೆ. ಮುಖ ಮುಚ್ಕೊಂಡು ಬಂದು ತನ್ನ ಕಾಲಲ್ಲಿದ್ದಂತಹ ಚಪ್ಪಲಿಗೆ ದಾರವನ್ನು ಕಟ್ಟಿ ಅದನ್ನು ಗಣೇಶ ಮೂರ್ತಿಗೆ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಒಂದು ಕಡೆ ಭಕ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಂತಹ ಮಹಿಳೆಯನ್ನ ಅರೆಸ್ಟ್ ಮಾಡಬೇಕು ಅಂತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಗಣೇಶನಿಗೆ ಈ ರೀತಿ ಚಪ್ಪಲಿ ಹಾರವನ್ನ ಹಾಕಿದ್ದು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಈಗ ಮಹಿಳೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಮಂಜುನಾಥ್? ಎಚ್ ಕೆ ಸುರೇಶ್ ಅವರ ಜೊತೆ ದೇವರ ದರ್ಶನಕ್ಕೆ ಸಿಟಿ ರವಿ ಅವರಿಗೆ ಹೋಗ್ತಾ ಇದ್ದಾರೆ. ಏನು ಇದೇ ದೇಗುಲದಲ್ಲಿ ನಿನ್ನೆ ಮಧ್ಯರಾತ್ರಿ 12 ಗಂಟೆ 15 ನಿಮಿಷಕ್ಕೆ ಅಪರಿಚಿತ ಮಹಿಳೆಯೊಬ್ಬರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗಿದೆ. ಸೊ ಅದನ್ನ ಆಧರಿಸಿ ಈಗ ಪೊಲೀಸರು ಕೂಡ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಘಟನೆಯ ಹಿಂದಿನ ಉದ್ದೇಶ ಏನು, ಯಾರು ಮಹಿಳೆ ಇದನ್ನ ಮಾಡಿರ್ತಕ್ಕಂಥದ್ದು, ಅವರ ಉದ್ದೇಶ ಏನು, ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಆದ್ರೆ ಈಗ ಸದ್ಯಕ್ಕಂತೂ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಎಲ್ಲವನ್ನು ಕೂಡ ಬಯಲು ಮಾಡಿದೆ. ಯಾರು ಈ ಕೃತ್ಯವನ್ನ ಎಸಗಿದ್ದಾರೆ ಅಂತ
ಹಾಸನದ ಬೇಲೂರಿನಿಂದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸ್ಥಳಕ್ಕೆ ಸಿಟಿ ರವಿ ಅವರು ಬಂದಿದ್ದಾರೆ, ಪ್ರಮೋದ್ ಮುತಾಲಿಕ್ ಅವರು ಸೇರಿದಂತೆ ಹಿಂದೂ ಮುಖಂಡರು ಬಂದು ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಸ್ಥಳೀಯರು ಏನು ಪ್ರತಿಭಟನೆಯನ್ನು ಮಾಡ್ತಿದ್ದಾರೋ ಅದಕ್ಕೆ ಸಾಥನ್ನ ಸಹ ಕೊಡಲಿದ್ದಾರೆ. ಈಗಾಗಲೇ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನು ನೋಡಿದ್ವಿ. ಈಗ ಬೇಲೂರಿನಲ್ಲಿ ಈ ರೀತಿ ಘಟನೆ ಆಗಿರೋದು ಮತ್ತೆ ಯಾವ ರೀತಿಯ ಸ್ವರೂಪದ ಹೋರಾಟಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಇಂತಹ ಶಾಂತಿ ಕದಡುವಂತಹ ಕೆಲಸವನ್ನ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿನೇ ಹಿಂದೂ ಪರ ನಾಯಕರು, ಹಿಂದೂ ಮುಖಂಡರು ಪ್ರಶ್ನೆಯನ್ನು ಮಾಡೋದು. ಈಗಲೂ ಕೂಡ ಅದೇ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಹೋರಾಟ ಮುಂದುವರೆದಿದೆ. ಭಕ್ತ ವೃಂದದಿಂದ ಗಣೇಶನಿಗೆ ಈ ರೀತಿ ಅಪಮಾನ ಮಾಡಿದವರ ಹೆಡೆಮುರಿ ಕಟ್ಟಬೇಕು ಅಂತ ಸಿಟಿ ರವಿ ಅವರು ಮಾತನಾಡ್ತಾರೆ. 12-15 ಇಲ್ಲೇ ಕೂರೋಣ ಅಂತ ಎಲ್ಲ ಇಲ್ಲೇ ಕೂರ್ತೀವಿ. 12-15 ವಿಡಿಯೋ ತೋರಿಸಿದ್ದಾರೆ. 5 ನಿಮಿಷ ಇರ್ತೀರಾ? 5 ನಿಮಿಷ ಇರ್ತೀರಾ? 5 ನಿಮಿಷ ಇರ ಯಾಕೆ ಮಾಡ್ತಾ ಇರ? ಯಾರೋ ದಂತಾರ ಅವ್ರನ್ನ ಲೋಕೆ ಕರೀರೋರಿಗೆ ಏನು ಕೇಳಲ್ಲ. ಏನಂತ ಹನ್ನೆರಡುವರೆಗೆ ಕ್ಲಿಯರ್ ಪಿಚ್ ಹೋಗ್ತೀವಿ ಅಂತ ಹೇಳಿ ಮಾತಾಡ್ತೀರಾ ಆಮೇಲೆ ಬೇಲೂರು ಪಟ್ಟಣದಲ್ಲಿ ಗಣಪತಿ ಮೂರ್ತಿಗೆ ಚಪ್ಪಲಿಯನ್ನ ಹಾಕುವ ಮೂಲಕ ನಿಮಿಷ ಅರ್ಜೆಂಟ್ ಪ್ಯಾಕ್ ಮಾಡ್ತೀವಿ. ಸ್ವಲ್ಪ ಶಾಂತವಾಗಲಿ. ಕೂರ್ಸಲ್ಲಿ
ಸುರೇಶ್ 2 ನಿಮಿಷ 2 ನಿಮಿಷ ಬೇಲೂರಿನಲ್ಲಿ ಪುರಸಭೆ ಆವರಣದಲ್ಲಿರ್ತಕ್ಕಂಥ ಗಣೇಶನ ವಿಗ್ರಹದ ಮೇಲೆ ನಮ್ಮ ಹಿಂದೂ ಸಮಾಜವನ್ನು ಕೆರಳಿಸೋ ರೀತಿಯಲ್ಲಿ ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನು ನಾನು ಖಂಡಿಸ್ತೇವೆ. ಇದರ ಸಮಗ್ರ ತನಿಖೆ ಆಗಬೇಕು. ಯಾಕೆಂದರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣಕ್ತಾರೆ? ಹಸುವಿನ ಕೆಚ್ಚಲು ಕುಯ್ತಾರೆ, ಆಮೇಲೆ ಒಂದು ಕತೆ ಹೊರ ಬರುತ್ತೆ, ಕೆಚ್ಚಲು ಕುಯ್ದವನು ಮಾನಸಿಕ ಅಸ್ವಸ್ಥ ಅಂಥೇಳಿ. ಮಾನಸಿಕ ಅಸ್ವಸ್ಥನ ಅಥವಾ ಅಸ್ವಸ್ಥನ ಥರ ನಾಟಕ ಆಡ್ತಿದ್ದಾನೋ. ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಆಮೇಲೆ ತಪ್ಪಾಯಿತು ಕ್ಷಮಿಸಿ ಅಂತ ಹೇಳ್ತಾರೆ. ನಮ್ಮ ಮಸೀದಿ ಮುಂದೆ ಬರಬಾರ್ದು ಅಂತ ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಕಿಡಿಗೇಡಿಗಳು ಮಾಡಿದರೆ ನಾವೆಲ್ಲ ಹಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗಣೇಶನ ಮೂರ್ತಿಯ ಮೇಲೆ ಅಪವಿತ್ರಗೊಳಿಸೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕತೆ ಕಟ್ಟೋದು ಬೇಡ. ನಾನು ಕಳೆದ 4.5 ದಶಕಗಳಿಂದ ನಮ್ಮ ಹೈಸ್ಕೂಲ್ ಕಾಲೇಜು ಜೀವನಗಳಿಂದಲೂ ಈ ರೀತಿಯ ಕತೆಗಳನ್ನು ಕೇಳ್ತಾ ಬಂದಿದ್ದೀವಿ. ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ. ಸಮಗ್ರ ತನಿಖೆ ಆಗಲಿ. ಅವರು ಏನು ಸ್ಟೋರಿ ಬಿಟ್ಟಿದ್ದಾರೆ ಮಾನಸಿಕ ಅಸ್ವಸ್ಥೆ ಅಂಥೇಳಿ. ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಕೊಂಡು ಬರಬೇಕು ಅಂತ ಗೊತ್ತಾಗತ್ತಾ? ಮಾನಸಿಕ ಅಸ್ವಸ್ಥೆಗೆ ಗಣೇಶನ ವಿಗ್ರಹನೇ ಅಪವಿತ್ರಗೊಳಿಸಬೇಕು ಅನ್ನುವಷ್ಟು ಬುದ್ಧಿ ಇದೆಯಾ? ಈ ಎಲ್ಲ ಸಂಶಯಗಳು ಕಾಡ್ತಾ ಇದ್ದಾವೆ. ಇದು ಉದ್ದೇಶ ಅಶಾಂತಿಯನ್ನು ಕ್ರಿಯೇಟ್ ಮಾಡೋದು, ಸಂಘರ್ಷನ ಹುಟ್ಟಾಕೋದು, ಅರಾಜಕತೆಯನ್ನು ಹುಟ್ಟಾಕೋದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ. ಅದರಲ್ಲಿ ಹಿಂದೂ ಮುಸ್ಲಿಂ ಜಗಳ ತಂದು ಹಚ್ಚೋದು ಒಂದು ಷಡ್ಯಂತ್ರ ಇದೆ. ಇದ್ರ ಜೊತೆಗೆ ಜಾತಿ ಜಗಳ ತಂದು ಹಚ್ಚೋದು ಕೂಡ ಷಡ್ಯಂತ್ರ ಇದೆ. ಬೇರೆ ಬೇರೆ ವಿಷಯ ಇಟ್ಕೊಂಡು ಪ್ರಾದೇಶಿಕತೆ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಅರಾಜಕತೆ ಹುಟ್ಟಾಕಿ ಸರ್ಕಾರವನ್ನೇ ಬುಡಮೇಲು ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೆದಿದೆ. ಆ ಷಡ್ಯಂತ್ರಕ್ಕೆ ದೇಶಿ ಮತ್ತು ವಿದೇಶಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಕೈ ಜೋಡಿಸಿದವೆ. ಹಾಗಾಗಿ ಲಘುವಾಗಿ ಪರಿಗಣಿಸೋದು ಬೇಡ. ನಮ್ಮ ಭಾವನೆಗಳ ಜೊತೆಗೆ ಆಟ ಆಡೋದು ಬೇಡ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ಯಾರು ಮಾಡಿದ್ದಾರೆ, ಅವ್ರ ಹಿನ್ನೆಲೆ ಏನು, ಯಾಕೆ ಮಾಡಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಅದ್ರ ಹಿಂದ್ಗಡೆ ಯಾರೇ ಶಕ್ತಿಗಳಿರಲಿ ಸಂದೇಶ ಹೋಗಬೇಕು. ಇಂಥದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶ ಹೋಗಬೇಕು. ಅದಕ್ಕಾಗಿ ತಕ್ಷಣ ಸಬೂಬು ಹೇಳದೆ, ಕತೆ ಕಟ್ಟದೆ ಕ್ರಿಯಾನ್ಮುಖರಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ವಿಷಯದಲ್ಲಿ ನಮ್ಮ ತಾಳ್ಮೆ ಇಲ್ಲ. ನಾವಿನ್ನು ಸಹಿಸ್ಕೊಳ್ಳುವಂಥ ಮಾತೂ ಇಲ್ಲ. ಸರ್, ಈಗ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ ಸರ್. ದೃಶ್ಯಾವಳಿಗಳು ಸರಿಯಾಗಿದೆ ಸರ್. ಪ್ರಾಥಮಿಕವಾಗಿ ಪೊಲೀಸ್ ಮಹಿಳೆಯ ದೃಶ್ಯಾವಳಿಗೂ ಸರಿಯಾಗಿದೆ. ಆ ಮಹಿಳೆ ಯಾರು, ಆಕೆ ಬ್ಯಾಕ್ಗ್ರೌಂಡ್ ಏನು, ತಲೆ ಈಗ ಮಾತ್ರ ಕೆಡ್ತೋ, ಮುಂಚೆನೂ ಕೆಟ್ಟಿತ್ತೋ, ಅಥವಾ ಗಣಪತಿ ನೋಡಿದಾಗ ಮಾತ್ರ ತಲೆ ಕೆಡುತ್ತೋ, ಬೇರೆ ಸಂದರ್ಭದಲ್ಲೂ ತಲೆ ಕೆಡುತ್ತೋ, ಇದೆಲ್ಲದರದ್ದು ಸಮಗ್ರ ತನಿಖೆ ಆಗಬೇಕಲ್ವ. ನಾವು ಕಾಗಕ್ಕ ಗೂಬಕ್ಕನ ಕತೆ ಕೇಳಕ್ಕೆ ನಾವು ತಯಾರಿಲ್ಲ. ಇಲ್ಲಿಗೆ ಬಂದು ಒಳಗೆ ಬಂದು ಮುಖ ಮುಚ್ಕೊಂಡು ಇಲ್ಲಿ ಅಪವಿತ್ರಗೊಳಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪನಾದರೂ ಬುದ್ಧಿ ಇರಬೇಕಲ್ಲ.